ನಾನು ಪೂರೈಸ್ಬಿಡ್ತೇನೆ ನನ್ನ ಮಾತನ್ನು. ಸೊ ನಾನು ಯಾತಕ್ಕೆ ಈ ಶಬ್ದಗಳನ್ನು ಬಳಸ್ತಾ ಇದ್ದೀನಿ ಅಂತಂದರೆ, ಕಾಂಗ್ರೆಸ್ನಲ್ಲಿ ಎಲ್ಲ ನಾಯಕರ ವಿಚಾರದಲ್ಲಿ ಈ ಮಾತನ್ನು ಬಳಸೋ ಹಾಗಿಲ್ಲ. ನಾನು ರಾಜಕಾರಣದಲ್ಲಿರೋ ಎಲ್ಲರ ವಿಚಾರದಲ್ಲೂ ನನಗೆ ದಿನೇಶ್ ಗುಂಡೂರಾವ್ ವಿಚಾರದಲ್ಲಿ ಹಾಗಿಲ್ಲ. ದಿನೇಶ್ ಗುಂಡೂರಾವ್ ವಿಚಾರದಲ್ಲಿ ಒಂದಿಷ್ಟು ಸಜ್ಜನಿಕೆ ಅವ್ರ ವಿಚಾರದಲ್ಲಿ ಇದೆ, ಅದು ಅವರು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಇದೆ ಅದು. ಆದರೆ ಆ ಸಜ್ಜನಿಕೆ ಅನ್ನೋದು ಅದು ಯಾವಾಗ ಡಿವಿಡೆಂಡ್ ಬರಬೇಕು ಅದು ಬರಬೇಕಲ್ಲ, ಅದು ಇವತ್ತು ಬರಲಿಲ್ಲ ಅಂತಂದ್ರೆ ಅವರಿಗಿದ್ದಂಥ ಒತ್ತಡವನ್ನು ನಾನು ಅರ್ಥ ಮಾಡ್ಕೊತೀನಿ. ಆದರೆ ಒತ್ತಡನ ಮೀರಿ ನಿಲ್ಲಬೇಕಾದಂಥ ಹುದ್ದೆಯಲ್ಲಿ ಅವರು ಇದ್ದಾರೆ ಇವತ್ತು. ಈಗ KPCC ಅಧ್ಯಕ್ಷ ಸ್ಥಾನ ಅಂತಂದ್ರೆ ಹುಡುಗಾಟೆಯಿಂದ ಬರೋದಿಲ್ಲ, ಅದು ಬಹಳ ಮಹತ್ವದ ಸ್ಥಾನ. ಸೊ ಇಡೀ 6.5 ಕೋಟಿ ಜನರಲ್ಲಿ ಒಬ್ಬರು KPCC ಅಧ್ಯಕ್ಷ ಆಗ್ಲಿಕ್ಕೆ ಸಾಧ್ಯ, ಅಥವಾ ಬಿಜೆಪಿಯಲ್ಲಿ ಇರ್ಬೋದು, ಮತ್ತೊಂದರಲ್ಲಿ ಇರಬಹುದು. ಆ ಪಕ್ಷಕ್ಕೆ ಅವರು ಅತ್ಯಂತ ಪ್ರಮುಖರಾದ ಒಂದು ನಾಯಕ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಇವತ್ತು ಆಯ್ತಾ. ಅವರು ಈ ಥರದ ಶಬ್ದಗಳನ್ನು ಬಳಸೋದಿದೆಯಲ್ಲ, ಇದನ್ನು ಅವರು ಪಕ್ಷದ ಹೈಕಮಾಂಡ್ ಕೂಡ ಒಪ್ಪೋದಿಲ್ಲ. ನನಗೆ ಭಾಳ ಆಶ್ಚರ್ಯ ಆಗೋದಿದೆ. ನನಗೆ ಗುಂಡೂರಾಯರಿಗೆ ಯಾಕೆ ಅಷ್ಟೊಂದು ತಾಳ್ಮೆ ಹೋಯಿತು ಅನ್ನೋದ್ರ ಬಗ್ಗೆ ಅವರು ಒಂದು ವಿವರಣೆ ಕೊಡಬೇಕಾದ ಅಗತ್ಯ ಇದೆ. ನಾನು ಯಾಕೆ ತಾಳ್ಮೆ ಕಳ್ಕೊಂಡೆ ಅಂತ ಹೇಳಿ ಖಾಸಗಿಯಾಗಾದರೂ ಅವ್ರು ಹೇಳಬೇಕಾಗತ್ತೆ, ಅದನ್ನು ಹೇಳಬೇಕಾಗುತ್ತೆ. ಆದರೆ ಒಂದು, ನಾನು ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಹೇಳೋದೇನು ಅಂದರೆ, ಮಾಧ್ಯಮದವರಿಗೆ ನೋವಾಗಿದ್ದರೆ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನೋದಿದೆಯಲ್ಲ, ಅದನ್ನು ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಅದನ್ನ ಕ್ಷಮೆ ಅಂತ ಕೇಳಲ್ಲ ಸರ್. ಒಂದ್ ನಿಮಿಷ ನಮಗೊಂಚೂರು ಅವಕಾಶ ಕೊಡಿ, ವಿರಾಮ ತೆಗೆದುಕೊಳ್ಬೇಕು. ಅದಕ್ಕೆ ಮುಂಚಿತವಾಗಿ ದಯವಿಟ್ಟು ಫಾಲೋ ಮಾಡಿ. ನಿಮಗೋಸ್ಕರನೇ ಡಿಬೇಟ್ ಇರೋದು, ಚರ್ಚೆ ಮಾಡ್ಲಿಕ್ಕೇನೆ ಇರೋದು. ಅಂದ್ರೆ ವೀಕ್ಷಕರು ಎಷ್ಟು ಸೂಕ್ಷ್ಮತೆಯಿಂದ ನಾವು ಗಮನಿಸಬೇಕಾಗತ್ತೆ. ನಾವು ಸಾರ್ವಜನಿಕ ವಲಯದಲ್ಲಿ ಕಾಣಿಸ್ಕೊಳ್ತಿದ್ದೀವಿ ಅಥವಾ ಯಾವುದೊಂದು ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳಿದಷ್ಟು ಜಾಗರೂಕತೆ, ಸೂಕ್ಷ್ಮತೆ ಜಾಸ್ತಿ ಆಗ್ತಾ ಹೋಗ್ಬೇಕಾಗತ್ತೆ. ಅಂತ ಒಂದು ಅನಿವಾರ್ಯತೆ ಇರುತ್ತೆ. ಅದಿಲ್ಲದೆ ನಾವು ಏಕಾಏಕಿ ನಮಗೆ ಇಷ್ಟ ಬಂದಂಗೆ ಮಾಡ್ತೀವಿ, ಸ್ವೇಚ್ಛೆಯಾಗಿ ಏನಾದರೂ ಮಾಡ್ತೀವಿ, ಸ್ವಚ್ಛಂದವಾಗಿ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಆ ಪಕ್ಷಕ್ಕಾಗಿರಬಹುದು ಅಥವಾ ಆ ಹುದ್ದೆಗಾಗಿರಬಹುದು ತಕ್ಕದಾದ ಅಲ್ಲ ಅನ್ನೋದು ಈಗಾಗಲೇ ಹಿರಿಯರ ಒಂದು ವಿಶ್ಲೇಷಣೆ ಆಗಿದೆ. ಮುಂದಿನ ಹಂತದಲ್ಲಿ ಮತ್ತಷ್ಟು ಚರ್ಚೆ ಮಾಡೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಲೆಟ್ಸ್ ಟೇಕ್ ಅ ಬ್ರೇಕ್. ವೀಕ್ಷಕರೇ, ಸನ್ಮಾನ್ಯ KPCC ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರ ಮಾತು ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇವತ್ತು ಹತಾಶರಾಗಿ ಅಥವಾ ತಾಳ್ಮೆ ಕಳೆದುಕೊಂಡು ಏನೋ ಮಾತನಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ತಪ್ಪಾಗಿದ್ದರೆ ಅಥವಾ ನೋವಾಗಿದ್ದರೆ ಕ್ಷಮೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾದಂಥ ವಿಶ್ಲೇಷಣೆ ಕೂಡ ನೋಡಿದ್ರಿ. ಇದು ಕೇವಲ ಕಾಂಗ್ರೆಸ್ ನಾಯಕರ ಮಾತುಗಳು ಅಂತ ಅಷ್ಟೇ ಅಲ್ಲ, ಇತ್ತೀಚೆಗೆ ಎಲ್ಲ ರಾಜಕಾರಣಿಗಳ ಪರಿಸ್ಥಿತಿ ಇದೇ ಆಗ್ತಾ ಇದೆಯಾ? ಯಾಕೆ ಇಂತಹ ಕೀಳು ಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ಹೋಗ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನು ನಮ್ಮ ಜನ ಮಾಡ್ತಾ ಇದ್ದಾರೆ. ಇದು ಕಂಗೆಟ್ಟ ಕಾಂಗ್ರೆಸ್ ಅಂತ ಆಯಿತು. ಇನ್ನು ಭಾರತೀಯ ಜನತಾ ಪಕ್ಷದವರು ಕೂಡ ಇದಕ್ಕೆ ಹೊರತಾಗಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಕಳೆದ ಕೆಲ ದಿನಗಳ ಹಿಂದೆ ಇದೇ ಟಾಪ್ ಸ್ಟೋರಿ ಸ್ಟುಡಿಯೋದಲ್ಲಿ ಭಾರತೀಯ ಜನತಾ ಪಕ್ಷದ ವಕ್ತಾರರು ಕೂಡ ಬರ್ತಾರೆ. ಅವರಿಗೆ ಕೇಳ್ತೀವಿ ಒಂದು ಸಣ್ಣ ಪ್ರಶ್ನೆಯನ್ನ, ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಆಪರೇಷನ್ ಕಮಲ ಅನ್ನೋ ಹೆಸರು ಯಾಕೆ ಅಂಟ್ಕೊಳ್ತಾ ಇದೆ ಅನ್ನೋದಕ್ಕೆ ಅವರು ಕೆಂಡಾಮಂಡಲರಾಗ್ತಾರೆ, ಅವರು ಕೂಡ ಹತಾಶರಾಗ್ತಾರೆ, ಅವರು ಕೂಡ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಸಣ್ಣ ವಿಡಿಯೋ ಕ್ಲಿಪ್ನ ಕೂಡ ನೋಡೋಣ. ನನ್ನ ಸಹೋದ್ಯೋಗಿಗಳು ಈಗ ಪ್ಲೇ ಮಾಡ್ತಾರೆ. ಎಸ್, ಹ್ಯಾವ್ ಎ ಲುಕ್. ಯಾಕೆ ಕಮಲಕ್ಕೂ ಆಪರೇಷನ್ಗೂ ಇಂಥ ಒಂದು ನಂಟಿರೋದು ಯಾಕೆ? ಅಥವಾ ಇದು ಆರೋಪ ಪ್ರತ್ಯಾರೋಪ ಸುಳ್ಳು ಏನೇ ಅಂದ್ರೂ ಕೂಡ ಈ ಹೆಸರಾದ್ರೂ ಯಾಕೆ ಇಷ್ಟೊಂದು ಅಂಟ್ಕೊಂಡಿದೆ ನಿಮಗೆ? ಸ್ವಲ್ಪ ಚರ್ಚೆ ಮಾಡಿ. ನಿಮಗೆ ಐಲು, ನಿಮಗೆ ತಿಕ್ಕಲು, ಆ ತಿಕ್ಕಲ ಸ್ವಭಾವದಿಂದಾಗಿ ಇವತ್ತು ಕಾಂಗ್ರೆಸ್ನವರು ಮತ್ತು ನೀವು ಸೇರಿ ಈ ಅತ್ಯಂತ ದರಿದ್ರ ಶಬ್ದವನ್ನು ಮೇಲಿನ ಮೇಲೆ ಉಪಯೋಗಿಸೋದ್ರಿಂದ ನಮಗೇನೋ ಆಗತ್ತೆ ಅನ್ಕೊಂಡಿದ್ದೀರಿ. ನಿಮ್ಮ ಮುಖದ ಮೇಲೆ ಸಗಣಿ ಎಸಿತೇನೆ, ನಾ ಅದಕ್ಕೆ ಬಂದಿರೋದು. ಯಾಕೆ ಕಮಲಕ್ಕೂ ಆಪರೇಷನ್ಗೂ ಇಂಥ ಒಂದು ನಂಟಿರೋದು ಯಾಕೆ? ಅಥವಾ ಇದು ಆರೋಪ ಪ್ರತ್ಯಾರೋಪ ಸುಳ್ಳು ಏನೇ ಅಂದ್ರೂ ಕೂಡ ಈ ಹೆಸರಾದ್ರೂ ಯಾಕೆ ಇಷ್ಟೊಂದು ಅಂಟ್ಕೊಂಡಿದೆ ನಿಮಗೆ? ಸ್ವಲ್ಪ ಚರ್ಚೆ ಮಾಡಿ. ನಿಮಗೆ ಐಲು, ನಿಮಗೆ ತಿಕ್ಕಲು, ಆ ತಿಕ್ಕಲ ಸ್ವಭಾವದಿಂದಾಗಿ ಇವತ್ತು ಕಾಂಗ್ರೆಸ್ನವರು ಮತ್ತು ನೀವು ಸೇರಿ ಈ ಅತ್ಯಂತ ದರಿದ್ರ ಶಬ್ದವನ್ನು ಮೇಲಿನ ಮೇಲೆ ಉಪಯೋಗಿಸೋದ್ರಿಂದ ನಮಗೇನೋ ಆಗತ್ತೆ ಅನ್ಕೊಂಡಿದ್ದೀರಿ. ನಿಮ್ಮ ಮುಖದ ಮೇಲೆ ಸಗಣಿ ಎಸಿತೇನೆ, ನಾ ಅದಕ್ಕೆ ಬಂದಿರೋದು. ಯಾಕೆ ಕಮಲಕ್ಕೂ ಆಪರೇಷನ್ಗೂ ಇಂಥ ಒಂದು ನಂಟು? ಗೋಮತ್ಸೂದನ್ ಅವರೇ, ನಾನು ವಾಮನಾಚಾರ್ಯರ ಪರವಾಗಲ್ಲ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನೊಬ್ಬ ವಕ್ತಾರನಾಗಿ ಅವರು ಆಡಿರುವಂಥ ಮಾತಿಗೆ ಬೇಷರತ್ ಕ್ಷಮಾಯಾಚನೆಯನ್ನು ಮಾಡ್ತೇನೆ ಮತ್ತು ಅವರು ಆಡಿರೋ ಮಾತನ್ನ ನಾನು ಖಂಡಿಸ್ತೇನೆ. ಯಾವುದೇ ಕಾರಣಕ್ಕೆ ನಾನು ಒಪ್ಪಲ್ಲ ಅದನ್ನ. ಥ್ಯಾಂಕ್ ಯು ಸರ್. ಮುಗದೇ ಹೋಯ್ತಲ್ಲ ಅವ್ರು ಹೇಳಿದ್ದು. ಅಲ್ಲ, ಇದು ಸಿಂಪಲ್. ಯಾವಾಗ್ಲೂ ಅವ್ರು ಹೇಳಿದ್ರು ಅಹಂಕಾರವನ್ನು ಇಟ್ಕೊಂಡು ನಾವು ಸಮರ್ಥನೆ ಮಾಡಕ್ ಹೋದ್ರೆ ಅದಾಗಲ್ಲ. ಆದ್ರೆ ಇಲ್ಲದೆ ಅವರು ಬೇಷರತ್ತಾಗಿ ಹೇಳ್ತಾ ಇದ್ದಾರೆ. ಅವರು ಬರೀ ವಾಮನಾಚಾರ್ಯರ ಪರವಾಗಿ ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದ ಪರವಾಗಿ ಐ ಆಮ್ ರೆಪ್ರೆಸೆಂಟೇಟಿಂಗ್
ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಮಧುಸೂದನ್ ಅವ್ರು. ನಾನು ಹೇಳ್ತೀನಿ ಕೇಳಿ, ಶ್ಲಾಘನೆ ಮಾಡ್ತೀನಿ. ಈಗ ಹೇಳ್ತೀನಿ ಕೇಳಿ, ಯಾಕೆ ಅಂತಂದ್ರೆ ಅವರು ನೇರವಾಗಿ ನಾವು ಮೆಚ್ತಾ ಇದೀವಿ ನಿಮ್ದು. ಇಲ್ಲ ಸೂರ್ಯ, ನಾನು ಹೇಳ್ತೀನಿ ಕೇಳಿ, ನಾನು ಏನು ಅನ್ನೋದು ಮಧುಸೂದನ್ರಿಗೆ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು ರಾಜಕಾರಣ. ಈಗ ಅವ್ರು ಹೇಗೆ ಕನ್ಕ್ಲೂಡ್ ಮಾಡಿದ್ರಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್ ಎನಿಥಿಂಗ್. ಈಗ ನಾನು ಏನಂತ ಕೇಳ್ಬೇಕು, ಆದ್ರೆ ಇದು ರಿಪೀಟ್ ಆಗಬಾರ್ದು ಅನ್ನುವ ಕಳಕಳಿಯಿಂದ ನಾವು ಇಲ್ಲಿ ಪ್ಲೇ ಮಾಡ್ತಾ ಇದೀವಿ. ಖಂಡಿತವಾಗಿ ಕೂಡ ಮಾಧ್ಯಮ ಇಲ್ದಲೇ ಹೋದ್ರೆ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರಿವಿರ್ತಕ್ಕಂಥ ನಾನು. ಹೌದೇ? 100ಕ್ಕೆ 100 ಭಾಗ ಹೇಳ್ತೀನಿ ಕೇಳಿ. ಅದಕ್ಕೆ 100 ಭಾಗ ಗೌರವ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಅದು ನಾನು ಸಮರ್ಥನೆ ಮಾಡ್ಕೊತಾ ಇರ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂದರೆ, ಆಂತರಿಕ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಯಾರೋ ಗೊತ್ತಿಲ್ಲದಲೇ ಇರ್ತಕ್ಕಂಥ ವ್ಯಕ್ತಿಗಳು ಬಂದಾಗ ಅವ್ರಿಗೆ ಚೀಮರೆ ಹಾಕಿದ್ದನ್ನು ಇದು ಸರಿಯಿಲ್ಲ ಅನ್ನೋದನ್ನ ನನ್ನ ವಾದ ಅಷ್ಟೇ. ಇಲ್ಲ, ಹಾಗೇನಾದ್ರು ಆಗಿದ್ರೆ ದಿನೇಶ್ ಗುಂಡೂರಾಯರು ಮಾಧ್ಯಮದವರು ಅವ್ರ ಜೊತೆ ಬಂದಿರೋದು ನನಗೆ ಗೊತ್ತಿಲ್ಲ. ಅದನ್ನ ಅವ್ರು ತಪ್ಪಾಯಿಸಿದ್ರೆ ಖಂಡಿತ ನೋಡಿ, ಆ ರೀತಿ ತಪ್ಪಾಗಿದ್ರೆ ನಾನು ಕ್ಷಮೆ ಕೊಡ್ತೀನಿ ಖಂಡಿತವಾಗಿ ಕೂಡ. ಆ ರೀತಿ ತಪ್ಪಾಗಿದ್ರೆ ಇಲ್ಲ, ಇದು ಡಿಬೇಟಬಲ್ ಅಲ್ಲ ಅವರಿಗೆ, ಅದು ಬೇರೆ ತರ ಆಗ್ಬಿಟ್ಟಿದೆ. ಆಕ್ಚುಲಿ ಲಕ್ಷ್ಮೀನಾರಾಯಣ್ ಅವ್ರು ತುಂಬಾ ಒಳ್ಳೆ ಅಡ್ವೊಕೇಟು, ಬಟ್ ಕೇಸ್ ಬಹಳ ವೀಕ್ ಇದೆ, ಅವ್ರು ಏನು ಮಾಡಕ್ಕಾಗಲ್ಲ. ಇಲ್ಲ, ನಿಜ, ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಯಾವ್ದೋ ಪರ ವಕಾಲತ್ತು ವಹಿಸ್ಕೊಳ್ಳಿ. ನಾನು ವಕಾಲತ್ತು ವಹಿಸೋದಿಲ್ಲ. ನಮ್ಮ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ನಾಯಕರೇ ಆಗ್ಲಿ ಯಾರೇ ಆಗ್ಲಿ ತಪ್ಪು ಮಾಡಿದ್ರಿ, ನೀವು ತಪ್ಪು ಮಾಡಿದ್ರಿ ಅಂತಕ್ಕಂಥ ಮಾತು ನೇರವಾಗಿ ಹೇಳ್ತಕ್ಕಂಥ. ಹಾಗಾದ್ರೆ ಯಾಕೆ ನಿಮ್ಮ ಪಕ್ಷದ ಶಾಸಕರು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ದೂರದಿಂದ ಎಲ್ಲೋ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ತಾರೆ? ತಪ್ಪು ತಪ್ಪು ಅಂತ ನಮ್ಮ ಹತ್ರ ಹೇಳೋದಲ್ಲ, ತಪ್ಪು ಮಾಡಿದವ್ರಿಗೆ ಹಿಡ್ಕೊಂಡು ಬರ್ಬೇಕು, ಇವರೇ ರೀ ತಪ್ಪು ಮಾಡಿರೋದು, ಈ ಕ್ಷೇತ್ರದ ಜನತೆಗೆ ಅನ್ಯಾಯ ಮಾಡ್ತಾ ಇರೋದು ಇವರೇ ಅಂತ ನೀವು ಹೇಳಿ ತೋರಿಸ್ಬೇಕು. ಅದು ತಪ್ಪು ಅಂತ ಹೇಳೋದು. ಪಕ್ಷದ ಅಧ್ಯಕ್ಷರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳೋದು, ಇಲ್ಲಿ ಹುಡುಕಾಟ ನಡೆಸ್ತೀವಿ ಅಂತ ಡ್ರಾಮಾ ಮಾಡೋದು. ಯಾಕೆ ನಿಮಗ್ ಗೊತ್ತಿಲ್ವೇ? ಖಂಡಿತವಾಗಿ ಕೂಡ ತಪ್ಪು ಮಾಡಿರ್ತಕ್ಕಂಥ ಪೊಲೀಸ್ನವ್ರ ಕೈಗೆ ಯಾಕಿನ್ನೂ ಸಿಕ್ಕಿಲ್ಲ ತಾವೇ ಹೇಳ್ಬೇಕು ಮಧುಸೂದನ್ ರವರು. ನೀವು ಆ ರೀತಿ ಹೇಳಿದ್ರೆ ಪೊಲೀಸ್ನವ್ರ ಪೊಲೀಸ್ ಇಲಾಖೆ ನನ್ನ ಕೈನಲ್ಲಿದ್ಯಾ? ಖಂಡಿತವಾಗಿ ಕೂಡ ಹುಡುಕಿ ಪೊಲೀಸ್ ಇಲಾಖೆ ನನ್ನ ಕೈನಲ್ಲಿದ್ಯಾ? ಅಲ್ಲ, ಅವ್ರಿಗೆ ಯಾವ ವಿಚಾರಕ್ಕೆ ಹೇಳ್ತಾ ಇದ್ರೆ ಹೇಳಿ, ಅವ್ರೇನಾದ್ರು ಅಲ್ಲಿ ಅಡಗಿಸಿಟ್ಟಿದಾರ ಅಂತ ನಿಮ್ಗೆ ಅನುಮಾನನ? ಹೆಂಗೆ? ಇಲ್ಲ, ನಮ್ಗೆ ಅನುಮಾನ. ಬೇರೆ ಅಲ್ಲ, ಯಾಕೆ ಗೋಮಧುಸೂದನ್ ಅವ್ರು ಕೇಳಿದ್ರಲ್ಲ ಏನ್ ವಿಚಾರ ಅಂತ? ಅಲ್ಲ, ಇದುವರೆಗೂ ಕೂಡ ನಮ್ಮ ಜನರಿಗೆ ಇಲ್ಲ. ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಪೊಲೀಸ್ ಅವ್ರ ಮೇಲೆ 507 ಕೇಸ್ ಹಾಕಿದೆ. ಹೌದು, ಅಟೆಂಪ್ಟ್ ಟು ಮರ್ಡರ್. ಅದು ಗೊತ್ತು ನನಗೆ. ಎಲ್ಲ ಕೇಸು ಯಾವ್ಯಾವ್ದು ಕೇಸನ್ನು ದಾಖಲೆ ಮಾಡಿದ್ದಾರೆ ಅಂತಕ್ಕಂಥ ನಾನು ಓದಿದ್ದೀನಿ ಪರಿಪೂರ್ಣವಾಗಿ. ಅದನ್ನ ನಮ್ಮ ಪೊಲೀಸ್ ಇಲಾಖೆ ಇಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಖಂಡಿತವಾಗಿ ಕೂಡ ಅದಾಗುತ್ತೆ, ಶೀಘ್ರದಲ್ಲೇ ಆಗುತ್ತೆ. ಸುಲಲಿತವಾಗಿ ಮಾತನಾಡುವವರು ಕಾರ್ಯ ಮಾತ್ರ ಯಾಕೆ ಹಂಗಿಲ್ಲ, ಯಾಕೆ ಅನುಷ್ಠಾನ ಹಂಗಿಲ್ಲ, ಯಾಕೆ ಆ ರೀತಿ ಕೆಲಸ ಮಾಡ್ತಾ ಇಲ್ಲ? ಸಿಸಿಟಿವಿ ಫುಟೇಜ್ ನ ನೀವು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿ ನೋಡೋಣ, ಅಲ್ಲಿ ಏನಾಗಿದೆ ಅಂತ ನೀವು ಹೇಳದೇ ಇದ್ರೆ ಬೇಡ, ಜನ ತಿಳ್ಕೊತಾರೆ, ಮಾಧ್ಯಮ ತೋರಿಸ್ತಾರೆ. ಶೀಘ್ರದಲ್ಲೇ ಅದನ್ನು ಬಿಡುಗಡೆ ಮಾಡಿಲ್ಲ. ಫುಟೇಜ್ ಏನಿದೆ ಅದನ್ನ ಯಾಕಂತ ಹೇಳಿದ್ರೆ ಇದು ನಾವು ಮಾಧ್ಯಮದವರು ಅಥವಾ ಇನ್ನೊಂದು ಯಾವ್ದು ವಿರೋಧ ಪಕ್ಷದವರು ಹೇಳಿಬಿಟ್ಟು ಮಾಡಿಸ್ಬೇಕಾ ನಿಮ್ಗೆ? ಇಲ್ಲ, ಬೇಕಿಲ್ಲ. ಮತ್ತೆ ಯಾಕೆ ಹಂಗಾಗ್ತಾ ಇದೆ? ನಾವು 100ಕ್ಕೆ 100 ನ್ಯಾಯವನ್ನು ಬಿಡುಗಡೆ ಮಾಡಿಲ್ಲ ಹೇಳಿ. ಏನ್ ಬರ್ಲಿಲ್ಲ? ಯಾಕೆ ಬಿಡುಗಡೆ ಯಾಕೆ ಮಾಡಿಲ್ಲ ಹೇಳಿ? ಸಿಸಿಟಿವಿ ಫುಟೇಜ್ ಯಾಕೆ ಬಿಡುಗಡೆ ಮಾಡಿಲ್ಲ? ಇಲ್ಲ, ಅದನ್ನ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಂಡು, ಶಿಸ್ತಿನ ಕ್ರಮ ತೆಗೆದುಕೊಂಡು. ಅಲ್ಲ, ಎಷ್ಟು ದಿವಸ ಸೀಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ಸೀಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ಅದನ್ನ ನೀವು ಸೀಸ್ ಮಾಡ್ಕೊಂಡು ಕೋರ್ಟ್ಗೆ ಏನ್ ಬೇಕಾದ್ರೆ ಕೊಡಬಹುದು, ಆದ್ರೆ ಅದನ್ನ ಮಾಧ್ಯಮಕ್ಕೆ ಕೊಡಬಾರ್ದು ಅಂತ ಹೇಳಿ ಯಾವುದೇ ರೂಲ್ಸ್ ಇಲ್ಲ. ಭಾಸ್ಕರ್ ರಾಯರ್ನ ಕೇಳಿ. ಇಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದನ್ನ ನಾಳೆನೆ ನಾನು ಹೋಮ್ ಮಿನಿಸ್ಟರ್ ಚರ್ಚೆ ಮಾಡಿ ಇಮ್ಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳಿಕ್ಕೆ. ಲಕ್ಷ್ಮೀನಾರಾಯಣ ಅವರೇ, ಈಗಾಗಲೇ ನಿಮ್ಮ ಸಮಿತಿಯ ರಚನೆ, ಆಮೇಲೆ ನಿಮ್ಮ ಹೈಕಮಾಂಡ್ಗೆ ಅದು ಹೋಗುವ ರೀತಿ ಎಲ್ಲವನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ನಿಮಗೆ ಕಾರಣ ಗೊತ್ತಿಲ್ಲ. ಅಲ್ಲ, ಸಮಿತಿ ರಚನೆ ಶಾಸಕರ ಅಧಿಕಾರದ ಅಮಲು, ಕುಡಿದ ಅಮಲು, ಎಲ್ಲ ಅಮಲುಗಳು ಸೇರಿ ಕೊಡ್ತಾ ಇದ್ದಾರೆ. ಇಲ್ಲಿ ತಳಮಳ ಮಾಡ್ತಾ ಇದ್ದೀರಲ್ಲ, ಪ್ರಶ್ನೆ ಬರುತ್ತೆ. ತಳಮಳ ಆಗ್ತಾ ಇಲ್ಲ ನಿಮಗೆ? ನಾವು ಬಿಡಿ, ಸಾರಿ, ಐ ಶುಡ್ ನಾಟ್ ಆಸ್ಕ್ ಮೋಸ್ಟ್ಲಿ. ಯಾಕಂತ ಹೇಳಿದ್ರೆ ಆ ಕ್ವಶನ್ ಮಹತ್ವನೇ ಇಲ್ಲ ಅಂತ ಹೇಳಿದಾಗ ನಿಮ್ಮ ಹತ್ರ ಕೇಳೋ ಅಗತ್ಯನೇ ಇಲ್ಲ ಅಂತ ಅನ್ಸುತ್ತೆ. ನೋಡಿ, ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಯಾಕಂತ ಹೇಳಿದ್ರೆ ನಾವು ಹೇಳೋ ಪ್ರಶ್ನೆಗಳೇ ಅರ್ಥ ಆಗ್ತಾ ಇಲ್ಲ. ರಾಜ್ಯದ ಜನತೆಯ ಆಸೆ ಆಕಾಂಕ್ಷೆ. ಸಿಸಿಟಿವಿ ಫುಟೇಜ್ ನ ದಯವಿಟ್ಟು ಬಿಡುಗಡೆ ಮಾಡಿ. ಸಮಿತಿ ರಚನೆ ಮಾಡಿದ್ರಲ್ಲ, ಒಳಗಡೆ ಗಲಾಟೆ, ಆ ಸಿಸಿಟಿವಿ ಫುಟೇಜ್ ಶೀಘ್ರದಲ್ಲಿ ನೀವು ಅಂತಿರಲ್ಲ ಭಾಸ್ಕರ್ ಅವರು ಸಣ್ಣ ಪುಟ್ಟ ಸಮಸ್ಯೆ ಇದಾವೆ ಅಂತ ಹೇಳಿ ಬಿಡುಗಡೆ ಮಾಡಿ. ಎಸ್ ಐ ಗಾಟ್ ಇಟ್ ಗೋಮಧುಸೂದನ್ ಅವರೇ. ಎಸ್ ಭಾಸ್ಕರ್ ಅವರೇ, ಈ ಸಣ್ಣ ಪುಟ್ಟ ತಪ್ಪುಗಳು ಇನ್ನೇನು ಚೇತರಿಕೆ ಕಾಣ್ತಾರೆ ಅಂತ ಇವತ್ತೊಬ್ರು ನಾಯಕರು, ದೊಡ್ಡ ನಾಯಕರು ಹೇಳ್ತಾ ಇದ್ರು. ಇನ್ನೊಬ್ರು ಹೇಳ್ತಾ ಇದ್ರು ಅವ್ರಿಗೆ ಎದೆ ನೋವು ಬಂದಿದ್ದೀರಿ ಅಂತ ಹೇಳಿದ್ರು. ಇಲ್ಲ ರೀ, ಎಲ್ಲ ಊಹಾಪೋಹ, ಇಲ್ಲಿ ಯಾವ ಹಾಸ್ಪಿಟ್ಲಿಗೆ ಬಂದಿಲ್ಲ ಅವರು ಅಂತ ಹೇಳಿದ್ರು.
ಅದೇ ಪಕ್ಷದ ತಮಾಷೆ ಅಂತ ಹೇಳಿದ್ರೆ ಅದೇ ಪಕ್ಷದ ಶಾಸಕರು ಇಲ್ಲ ರೀ 5 ಗಂಟೆ ಅಷ್ಟೊತ್ತಿಗೆ ಹೊಡೆದಾಡ್ತಾ ಇದ್ರು, ಕಂಪ್ಲಿ ಶಾಸಕ ಗಣೇಶ್ ಆನಂದ್ ಸಿಂಗ್ ಅವ್ರನ್ನ ಹೊಡೆದು ಚರ್ಚಾಗ್ತಾ ಇದ್ರು ಅಂತ ಹೇಳ್ತಾ ಇದ್ರೆ 3:30 ಶುರು ಹಚ್ಕೊಂಡಿದ್ರು ಅಂತ ಹೇಳ್ತಾರೆ. ಇರ್ಬೋದು, ಆಶ್ಚರ್ಯ ಏನೂ ಇಲ್ಲ ಅದು ಆ ಥರ ಆಗಿದ್ರೆ. ಯಾಕೆಂದ್ರೆ ಈಗ ಗಣೇಶ್ ಅವ್ರ ಬಗ್ಗೆ ಅವರೀಗ ಸನ್ಮಾನ್ಯ ಶಾಸಕರು, ಜನತೆಯ ಪ್ರತಿನಿಧಿ ಆ ಕ್ಷೇತ್ರದಲ್ಲಿ, ಹಾಗಾಗಿ ಅವರಿಗಿರೋ ಅಷ್ಟು ಒಂದು ರಕ್ಷಣೆ ಮತ್ತೊಂದು ಎಲ್ಲವೂ ಇದ್ದೇ ಇರ್ತದೆ. ಆದರೆ ಅವರಿಗೊಂದು ಹಿನ್ನೆಲೆ ಹೇಳೋದು ಇರ್ತದೆ. ನಾವು ಆ ಹಿನ್ನೆಲೆಯನ್ನು ಈಗ ನೀವು ಒಂದು ಪಕ್ಷ ಈಗ ಯಾವುದೇ ಒಂದು ಪಕ್ಷ ಒಂದು ಟಿಕೆಟ್ ಕೊಡಬೇಕಿದ್ರೆ ಯಾವ್ಯಾವ ಮಾನದಂಡಗಳನ್ನು ಅನುಸರಿಸ್ತದೆ ಹೇಳೋದನ್ನು ನೋಡಬೇಕು. ಒಂದು ಕಾಲದಲ್ಲಿ ಇಷ್ಟು ಅವನ ಸಜ್ಜನಿಕೆ ಎಷ್ಟು ಪ್ರಮಾಣದಲ್ಲಿದೆ, ಅವನ ಜನಪ್ರಿಯತೆ ಎಷ್ಟು ಲೆಕ್ಕದಲ್ಲಿದೆ, ಅವನು ಎಷ್ಟು ಜನಾನುರಾಗಿ ಆಗಿದ್ದಾನೆ, ಈ ಥರದನ್ನೆಲ್ಲ ಒಂದು ಕೌಂಟ್ ಮಾಡ್ತಿದ್ರು. ಅವೆಲ್ಲ ಮಾನದಂಡ. ಸಜ್ಜನಿಕೆ ಪ್ರಮಾಣ ಎಷ್ಟಿತ್ತು ಅಂತ ನೋಡಬೇಕಾಗಿತ್ತು. ಈಗ ಯಾರು ಕಡಿಮೆ ಪ್ರಮಾಣದಲ್ಲಿ ಕ್ರೈಮ್ ರೇಟ್ಸ್ ಅಲ್ಲಿ ಇದ್ದಾರೆ, ತೊಡಗಿಸಿಕೊಂಡಿದ್ದಾರೆ, ಅದಿಲ್ಲ ಮ್ಯಾಕ್ಸಿಮಮ್ ಇರೋದನ್ನೇ ನೋಡ್ತಾರೆ ಅವರು. ಈಗ ಕಂಪ್ನಿಯಲ್ಲಿ ಅವ್ರ ವಿರುದ್ಧ ಇರುವಂತ ಕೇಸುಗಳು ಪೊಲೀಸ್ ಪ್ರಕಾರ ಅದು ಈಗಾಗಲೇ ಮಾಧ್ಯಮದಲ್ಲಿ ಬಂದಿದೆ. ನಾನು ಅದನ್ನ ಸೃಷ್ಟಿ ಮಾಡ್ಕೊಂಡು ಹೇಳಬೇಕಾದ ಅಗತ್ಯ ಇಲ್ಲ. ಈಗಾಗಲೇ ಅವ್ರ ವಿರುದ್ಧ ಬೇಕಾದಷ್ಟು ಕೇಸುಗಳಿದೆ. ಆದರೆ ಅಷ್ಟೆಲ್ಲ ಕೇಸ್ ಇದ್ದ ವ್ಯಕ್ತಿಯನ್ನ ಅಂದರೆ ಅವರು ಒಂದು ಸ್ವಲ್ಪ ಗೂಂಡಾಗಿರಿಯಲ್ಲಿ ಇದ್ದಾರೆ ಹೇಳೋದನ್ನು ಕನ್ಫರ್ಮ್ ಆದಮೇಲೆ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಹೇಳೋದನ್ನು ನಾವು ಮರೆಯೋ ಆಗಿಲ್ಲ. ಗೊತ್ತಾಯ್ತಾ? ಅಂದರೆ ಗೆದ್ದು ಬರೋದಕ್ಕೆ ಒಂದು ತೋಳುಬಲ ಇರಬೇಕು, ಮತ್ತೊಂದು ಧನಬಲ ಇರಬೇಕು. ಇವು ಎರಡೂ ಅವರಿಗಿದೆ ಹೇಳೋ ಕಾರಣಕ್ಕಾಗಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಹೇಳೋದನ್ನು ಹೇಳ್ಬೋದು. ಇದನ್ನು ನಾವು 2008-9 ಚುನಾವಣೆ ಸಂದರ್ಭದಿಂದ ನಾವು ನೋಡಬೇಕು. ಆವಾಗ ಯಡಿಯೂರಪ್ಪನವರು ಮಧುಸೂದನ್ ಅವರ ಪಕ್ಷದ ಅಧ್ಯಕ್ಷರು ಅವರು ಹೇಳ್ತಿದ್ರು, ಗೆಲ್ಲುವುದೊಂದೇ ಮಾನದಂಡ ಹೇಳೋ ಸೂತ್ರವನ್ನು ಅವರು ಕೊಟ್ಟರು. ಗೆಲ್ಲುವುದೊಂದೇ ಮಾನದಂಡ ಅಂದ್ರೆ ಅದರ ಅರ್ಥ ಏನು? ಹೇಗಾದ್ರೂ ಸರಿ ನೀವು ಗೆದ್ದು ನೀವು ಗೆದ್ದು ಅವರು ಶುರು ಮಾಡಿದ್ದನ್ನ ನಾನು ಅದಕ್ಕಿಂತ ವಿಭಿನ್ನವಾಗಿದೆಯಾ ಇಲ್ಲ ಅದಾಯ್ತಾ? ಈಗ ಲಕ್ಷ್ಮೀನಾರಾಯಣ ಟಿಕೆಟ್ ಕೊಡ್ತಾರೇನೋ, ಲಕ್ಷ್ಮೀನಾರಾಯಣ ಅವರು ಟಿಕೆಟ್ ಕೊಡ್ತಾರೇನೋ, ಮಧುಸೂದನ್ ಅವ್ರನ್ನ ವಿಧಾನ ಪರಿಷತ್ ತರ್ತಾರೇನೋ, ಯಾಕೆ ತರೋದಿಲ್ಲ ಅವ್ರನ್ನ? ಅಲ್ಲ, ಭಾಸ್ಕರ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾಕೆ ಬರಲಿಲ್ಲ ವಿಧಾನ ಪರಿಷತ್ಗೆ ನೀವು ಅಂತ. ಅವ್ರು ನಗ್ತಿದ್ದಾರೆ, ಅವ್ರಿಗೆ ಗೊತ್ತಿದೆ. ಗೊತ್ತದು ನಮ್ ಸ್ನೇಹಿತ ನನ್ನ ಜೊತೆನಲ್ಲೇ ಇದ್ದವನು ಅಣ್ಣ ಹೆಂಗೂ ಚೆನ್ನಾಗಿ ಗೊತ್ತದು, ನಾನೇನು ಹೇಳಲ್ಲ ಆ ವಿಷಯದ ಬಗ್ಗೆ. ಆದ್ರೆ ಒಂದ್ ಸಂಗತಿ ನಾನು ಹೇಳ್ತಾ ಇರುವಂತದ್ದು, ಇವರು ಸಿಸಿಟಿವಿ ಫುಟೇಜ್ ಇನ್ನು ಬಿಡುಗಡೆ ಮಾಡಿಲ್ಲ, ಇನ್ನು ಅರೆಸ್ಟ್ ಮಾಡಿಲ್ಲ. ಯಾಕೆ ಅಂತಂದ್ರೆ ಅವನು ಎಲ್ಲೋ ಒಂದ್ ಕಡೆ ಆಂಟಿಸಿಪೇಟರಿ ಬೈಲ್ ತೆಗೆದುಕೊಳ್ಳಿ ಅಂತನೋ ಕಾರಣಕ್ಕ ಅಂತ. ಎಕ್ಸಾಕ್ಟ್ಲಿ ಒಂದು ಅಲ್ಲಲ್ಲ, ಲಕ್ಷ್ಮೀನಾರಾಯಣ ಅವರಿಗೆ ಇದು ಯಾಕಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ರಾಜಕಾರಣಿಗಳು ಅಧಿಕಾರ ಇವೆಲ್ಲ ಮಾಮೂಲಿ, ನಾ ಇಂಥವೆಲ್ಲ ಎಷ್ಟು ನೋಡಿಲ್ಲ ಅನ್ನೋ ರೀತಿಯಾಗಿ ನೀವು ನಗ್ತಾ ಇದ್ದೀರೇನೋ ಅಂತ ಅನಿಸುತ್ತೆ. ಇಂಥವೆಲ್ಲ ಮಾಮೂಲು ರಾಜಕಾರಣ ಅಂದ ಮೇಲೆ ಹೊಲಸದ್ದು ಹೋಗಿದೆ, ಇದ್ರಲ್ಲಿ ಏನ್ರಿ ಹೊಸದು ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ, ಅಥವಾ ಅಟ್ ಲೀಸ್ಟ್ ಕ್ಯಾನ್ ವಿ ರೆಕ್ಟಿಫೈ ಅಂಡ್ ಕರೆಕ್ಟ್? ಮೈತ್ರಿ ಸರ್ಕಾರ ಈ ವಿಷಯದಲ್ಲಿ ಸೀರಿಯಸ್ ಆಗಿ ಗಮನ ಹರಿಸಿದೆ. ಮೈತ್ರಿ ಸರ್ಕಾರ ಖಂಡಿತವಾಗಿ ಓಕೆ ಆಗ್ಲಿ, ಮಾತಾಡೋಣ. ವೀಕ್ಷಕರೇ, ಸರ್ ಇಲ್ಲಿ ತನಕ ಮುಖ್ಯಮಂತ್ರಿದು ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಇದ್ರ ಬಗ್ಗೆ. ಇಲ್ಲ, ಇವತ್ತು ಮಧ್ಯಾಹ್ನ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಪೀಕರ್ ಇದ್ರ ಬಗ್ಗೆ ಒಂದು ಚಕಾರ ಮಾತಾಡಿಲ್ಲ. ಸ್ಪೀಕರ್ ಅವ್ರು ಮಾತಾಡಕ್ ಬರಲ್ಲ. ಸ್ಪೀಕರ್ ಅವರು ಮಾತಾಡಕ್ ಬರಲ್ಲ. ಮುಖ್ಯಮಂತ್ರಿಗಳು ಮಾತಾಡಬೇಕು. ಆದಾಗ ಆ ಜನರ ನೋವೇನು, ಮಾನ ಮರ್ಯಾದೆ ಬೇರೆ ರಾಜ್ಯಗಳಲ್ಲಿ ಹರಾಜಾಗ್ತಾ ಇದೆ ಅನ್ನೋ ಅರಿವೇ ನಮಗಿಲ್ಲ ಅನ್ನೋ ರೀತಿಯಾಗಿ ಮಾತಾಡ್ತಾರೆ. ಪರ್ಮಿಷನ್ ತಗೊಂಡು ಅರೆಸ್ಟ್ ಮಾಡ್ಬೇಕು ಅವ್ರನ್ನ. ಸರ್, ಸೀರಿಯಸ್ ಆಗಿ ಗೋಮಸೂದನ್ ಅವರೇ ಇಂಡೈರೆಕ್ಟ್ ಆಗಿ ಭಾರತೀಯ ಜನತಾ ಪಕ್ಷವನ್ನು ಕೂಡ ಇದರಲ್ಲಿ ಬ್ಲೇಮ್ ಮಾಡ್ಲಾಗ್ತಾ ಇದೆ. ಆಪರೇಷನ್ ಕಮಲ ಅನ್ನೋ ಸದ್ದು ಮಾಡ್ತಾ ಇದೆ, ಅದು ಕೂಡ ಕಾರಣ ಆರೋಪ ಕಾಂಗ್ರೆಸ್ ಪಕ್ಷದಿಂದ ಕೂಡ ಕೇಳಿ ಬರ್ತಾ ಇದೆ. ಅದನ್ನು ಕೂಡ ನಾವು ಮರೆಯೋ ಹಂಗಿಲ್ಲ, ಅದರ ಪ್ರಮಾಣ. ವೆಲ್ಕಮ್ ಬ್ಯಾಕ್. ಎಸ್ ವೀಕ್ಷಕರೇ, ಎಲ್ಲ ಪಕ್ಷದ ನಾಯಕರ ಬೃಹನ್ ನಾಟಕಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆ ನಾಟಕಗಳ ವೀಕ್ಷಿಸಬೇಕಲ್ವೇ, ನಾವು ಒಂದು ಸ್ಕ್ರೀನ್ ಪ್ಲೇ ಮಾಡಬೇಕಾಗಿದೆ. ಅದರಲ್ಲಿ ಆ ಪರದೆ ಮೇಲೆ ನೀವೆಲ್ಲ ನೋಡ್ತಾ ಇದ್ರಿ, ಅದರಲ್ಲಿ ನಮ್ಮ ಕಣ್ಣುಗಳಿಂದನೂ ಕೂಡ ನೋಡ್ತಾ ಇದ್ದೇವೆ, ನಿಮ್ಮ ಕಣ್ಣುಗಳಿಂದ ಕೂಡ ನೋಡ್ತಾ ಇದ್ದೀವಿ. ಎಸ್, ಈಗ ಗೋಮಸೂದನ್ ಅವರು ಒಂದು ಒಳ್ಳೆ ಪಾಯಿಂಟ್ನ ಹೇಳಿದ್ರು. ಅಫ್ಕೋರ್ಸ್ ಅಸಂವಿಧಾನಿಕ ಅಲ್ಲ, ಹಾಗೇನೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಕೂಡ ಅಸಂವಿಧಾನಿಕ ಅಲ್ಲ. ಆದರೆ ಪದೇ ಪದೇ ಭಾರತೀಯ ಜನತಾ ಪಕ್ಷದವರು ಹೇಳ್ತಿರ್ತಾರಲ್ಲ, 104 ತೆಗೆದುಕೊಂಡಂತವ್ರು ನಾವ್ ಯಾಕ್ರಿ ಸುಮ್ಮನೆ ಇರಬೇಕು, ಅಸಂವಿಧಾನಿಕ ಅಲ್ಲ ಆದ್ಮೇಲೆ ನಾವು ಹೇಳ್ಬೇಕು ಹೌದು ಆಪರೇಷನ್ ಕಮಲ ಮಾಡ್ತಿದ್ದೀವಿ ಅಂತೇಳಿ. ಅದನ್ನ ಆ ದರಿದ್ರ ಶಬ್ದ ಅನ್ನುವಂಥವ್ರು ಅಥವಾ ಇದು ಹೊಲಸು ಶಬ್ದ ನೀವು ಸೃಷ್ಟಿ ಮಾಡಿದ್ದು ಅಂತ ಹೇಳುವಂತ ಯಾಕೆ ಉಮೇದಿ ಬರುತ್ತೆ, ಅಥವಾ ಅಂತ ಪ್ರಮೇಯ ಆದ್ರೂ ಯಾಕೆ ಬರುತ್ತೆ? ಗೋಮಸೂದನ್ ಅವರೇ, ನಾನು ಹೇಳೋದು ಅವ್ರಿಗೆ ಯಾಕೆ ಆ ರೀತಿ ಬಂತೋ ಗೊತ್ತಿಲ್ಲ. ನಾನು ಯಾವ್ಯಾವ ಸಂದರ್ಭದಲ್ಲಿ ಈ ವಿಷಯ ಕೇಳಿದಾಗ್ಲೂ ನಾನು ಹೇಳಿದ್ದೀನಿ. ಈಗ ಇದು ಫೈನ್, ಓಕೆ, ಗೋ ಅಹೆಡ್. ಅಲ್ಲ, ಪೂರ ಕೇಳಿಸ್ಕೊಳ್ಳಿ. ಇದು ಒಬ್ಬ ಶಾಸಕನಿಗಿರುವಂತ ಅವನ ವ್ಯಕ್ತಿಗತ ಸ್ವಾತಂತ್ರ್ಯ ಮತ್ತು ಅವನು ಗೆದ್ದು ಬಂದಿರುವಂತ ಪಕ್ಷದ ಜೊತೆ ಇರುವಂತ ಬಂಧ, ಇದ್ರ ನಡುವೆ ಇರುವಂತ ಸಂಘರ್ಷ.
ಅವನಿಗೆ ತಾನು ಇರುವಂತ ಪಕ್ಷ ಸರಿ ಇಲ್ಲ ಅಂತ ಅನ್ಸಿದ್ರೆ, ಆ ಪಕ್ಷದ ತತ್ವವನ್ನ ಸಿದ್ಧಾಂತವನ್ನ ನಾನು ಒಪ್ಪಲ್ಲ ಅಂತ ಅನ್ಸಿದ್ರೆ ಅವನು ಡೈವೋರ್ಸ್ ತೆಗೆದುಕೋಬೇಕು, ರಾಜೀನಾಮೆ ಕೊಡಬೇಕು ಅದಕ್ಕೆ. ಯಾಕೆಂದ್ರೆ ಆ ಪಕ್ಷದ ಅಭ್ಯರ್ಥಿಯಾಗಿ ಅವನು ಜನರ ಹತ್ರ ಮತವನ್ನು ತೆಗೆದುಕೊಂಡು ಬಂದಿರ್ತಾನೆ, ಅವನು ರಾಜೀನಾಮೆ ಕೊಡ್ತಾನೆ, ಜನರ ಮುಂದೆ ಮ್ಯಾಜಿಕ್ ಗೆಲ್ಸಿದ್ರೆ ಶಾಸಕನಾಗ್ತಾನೆ, ಮನೆಗೆ ಹೋಗ್ತಾನೆ. ಕರೆಕ್ಟ್. ಆ ವಿಚಾರವನ್ನ ಗೊತ್ತಿದ್ಕೊಂಡೇ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಗೊತ್ತು. ಹಾಗಿದ್ದ ಮೇಲೆ ಜನರಿಗೆ ನೀವು ಹೇಳ್ಬೋದಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಬಂದ ನಂತರದಲ್ಲಿ ನೆನಪಿಟ್ಕೊಳ್ಳಿ, ಪಕ್ಷಾಂತರ ನಿಷೇಧ ಕಾಯ್ದೆ ಬಂದ ನಂತರದಲ್ಲಿ ಇದು ಮಾಡಬೇಕಾಯ್ತು. ಇಲ್ಲಾಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಇಲ್ದ ಇದ್ದಾಗ ಆಯಾರಾಮ್ ಗಯಾರಾಮ್ ಅವ್ರ ಕಥೆಯನ್ನ ಅಲ್ಲಿಂದಲೇ ಶುರುವಾಗಿರೋದು ಗೊತ್ತಾಗಿದೆ. ಆಯಾರಾಮ್ ಗಯಾರಾಮ್ ಪ್ರಶ್ನೆ ಬರೋದಿಲ್ಲ. ಈಗ ಪ್ರಶ್ನೆ ಏನು ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನೀವೀಗ ಒಪ್ಕೊಳ್ತಾ ಇದ್ದೀರಿ, ಸ್ಟಿಲ್ ಆಪರೇಷನ್ ಬಿಜೆಪಿ ಈಸ್ ಆನ್ ಅನ್ನೋದನ್ನ ಒಪ್ಕೊಳ್ತಾ ಇದ್ದೀರಿ. ಅಲ್ಲ, ಇದು ಈಗ ಆನು ಇಲ್ಲ ಆಫು ಇಲ್ಲ, ಇಟ್ಸ್ ಕಂಟಿನ್ಯೂಸ್ ಪ್ರೋಸೆಸ್. ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಒಳಗಡೆ ಇರುವಂತ ಜಗಳ ಇದು. ಅಲ್ಲಲ್ಲ, ಅದಿರ್ಲಿ, ಅವ್ರ ಜಗಳಕ್ಕೆ ಅವ್ರು ಬೆಲೆ ತರ್ತಾರೆ. ಆದ್ರೆ ಆ ಜಗಳವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ನೀವು ಮುಂದಾಗ್ತಿದ್ದೀರೋ ಇಲ್ವೋ? ಆಪರೇಷನ್ ಕಮಲ ಮಾಡ್ತಿದ್ದೀರೋ ಮಾಡ್ತಾ ಇಲ್ಲ? ನಾವು ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಪ್ರಯತ್ನವೇ ಇಲ್ಲ. ಆದ್ರೆ ನಮ್ಮ ಮೇಲೆ ಜವಾಬ್ದಾರಿ ಇದೆ. 104 ಜನ ಶಾಸಕರು ಇಟ್ಕೊಂಡು ಜವಾಬ್ದಾರಿ ಇದೆ. ಅರ್ಥ ಆಯ್ತು. ಜನ ಇದನ್ನ ಅರ್ಥ ಮಾಡ್ಕೊಳ್ತಾರೆ. ಇಷ್ಟು ಸಾಕು. ಇಷ್ಟು ಸುಳಿವನ್ನು ಕೊಡ್ತಾ ಇದ್ದೀರಲ್ಲ, ಅದೇ ಸಾಕು. ಇದು ಅಸಂವಿಧಾನಿಕ ಅಲ್ಲದೆ ಇರೋದ್ರಿಂದ ನಾವು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ಮಾತನ್ನ ನೀವು ಜನರಿಗೆ ಹೇಳ್ತಾ ಇದ್ದೀರಿ. ಜನರ ಮುಂದೆ ಹೇಳಿ ನೋಡಿ, ಹೇಳಿ ನೋಡಿ. ಇದಕ್ಕೆ ದುಡ್ಡಿನ ವಿನಿಮಯ ಆದ್ರೆ ದುಡ್ಡು ಯಾವುದು ನಡೆದಿಲ್ಲ ಇದರಲ್ಲಿ. ಅವರು ಪ್ರೀತಿ ವಿಶ್ವಾಸದಿಂದ ನಮ್ಮ ಸಿದ್ಧಾಂತವನ್ನು ಒಪ್ಪಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ತಿರಸ್ಕಾರ ಇದೆ. ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಅವರು ತಿರಸ್ಕರಿಸಿ ಬರ್ತಾ ಇದ್ದಾರೆ. ಲಾಜಿಕಲಿ ಟೆಕ್ನಿಕಲಿ ಎಲ್ಲ ಕರೆಕ್ಟ್ ಇದ್ದಾಗ ಯಾವ ಮೊರಾಲಿಟಿ ಏನು ತತ್ವ ಸಿದ್ಧಾಂತ ಪ್ರೀತಿ ವಿಶ್ವಾಸ ವಿವೇಚನೆ ತಪ್ಪೇನಿದೇನು ಎಲ್ಲವನ್ನೂ ಕೂಡ ಮಾತಿನಲ್ಲಿಯೇ ನಾವು ಮಾತಿನಲ್ಲಿ ವಾಕ್ಚಾತುರ್ಯದಿಂದ ಏನ್ ಬೇಕಾದ್ರೂ ಕತ್ತೆನ ಕುದುರೆ ಮಾಡಬಹುದು, ಕುದುರೆ ಕತ್ತೆ ಮಾಡಬಹುದು ಅಂತ ಅನ್ಕೊಂಡಿರೋರಿಗೆ ಜನ ಪಾಠ ಕಲಿಸ್ತಾರೆ. ಅದು ಅಲ್ಲಿ ನಿಜವಾದ ಪರೀಕ್ಷೆ ಗೊತ್ತಾಗುತ್ತೆ. ಎಸ್, ಹೌ ಡು ಯು ಅನಲೈಸ್ ದಿಸ್? ತತ್ವ ಸಿದ್ಧಾಂತ ಪ್ರೀತಿ ವಿಶ್ವಾಸ ಅಲ್ಲ, ಈಗ ಅದೇ ದಾಸರು 500-600 ವರ್ಷದ ಹಿಂದೆನೆ ಹಾಡ್ಬಿಟ್ಟಿದ್ದಾರೆ ದಾಸರು. ನಗೆಯು ಬರುತ್ತಿದೆ ನಗೆ ಬರುತ್ತಿದೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಜಗತ್ತು ನಗ್ತಾ ಇದೆ, ರಾಜಕಾರಣಿಗಳು ಒಂದು ಕಡೆ ಇದ್ದಾರೆ. ಸೊ ಹಾಗಾಗಿ ನಾನು ಮತ್ಸೂದನ್ನು ಅಥವಾ ಲಕ್ಷ್ಮೀನಾರಾಯಣ್ ಅಂತ ಹೇಳಿ ನಾನು ಆ ಪಾರ್ಟಿಗಳ ನಡುವೆ ನಾನು ಗೆರೆ ಎಳಿಲಿಕ್ಕೆ ಹೋಗೋದಿಲ್ಲ. ಅವು ಎಲ್ಲ ಪಾರ್ಟಿಗಳು ಏನೇನು ಮಾಡ್ತಿದ್ದಾವೆ ಹೇಳೋದನ್ನು ನಾವು ನೋಡ್ತಾ ಬಂದಿದ್ದೀವಿ, ಉದ್ದಕ್ಕೂ ನೋಡ್ತಾ ಬಂದಿದ್ದೀವಿ. ಈಗ ಪಕ್ಷ, ಈಗ ಉದಾಹರಣೆಗೆ ಇವ್ರನ್ನೇ ಇಲ್ಲಿಂದ ಶುರು ಮಾಡೋಣ ನಾವು. ಈಗ ನಾನು ಕೇಳ್ತೀನಿ, ಇವ್ರೇನು ಹೇಳಿದರು, ಕೋಮುವಾದಿಗಳನ್ನ ಅಧಿಕಾರದಿಂದ ದೂರ ಇಡೋದಕ್ಕಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಇದು ಇವರ ಸ್ಟೇಟ್ಮೆಂಟ್. ಏನೇ ಇರಲಿ, ಅದನ್ನು ಬಿಟ್ಬಿಡೋಣ. ನನಗೆ ಒಂದು ಸಣ್ಣ ಅನುಮಾನ ಇದೆ ಹೊರಗಡೆ ನಿಂತು ನೋಡೋನಿಗೆ. ಇವರು ಕೋಮುವಾದಿಗಳನ್ನು BJPನ ಕೋಮುವಾದಿ ಹೇಳಿ ಇವರು ಏನು ಹೆಸರಿಸ್ತಾರಲ್ಲ, ಅವರಿಗೆ ನೀವು ಚುನಾವಣೆ ಪೂರ್ವದಲ್ಲೇ ನೀವು ಹೊಂದಾಣಿಕೆ ಮಾಡ್ಕೊಂಡಿದ್ರೆ BJP ಸ್ಟ್ರೆಂತ್ 104 ಆಗ್ತಿರ್ಲಿಲ್ಲ, 30-40ಕ್ಕೂ ನಿಂತೋಗ್ತಿತ್ತಲ್ಲ. ನೀವು ಯಾಕೆ ಆ ಪ್ಲಾನ್ ಅನ್ನು ಮಾಡಲಿಲ್ಲ, ಆ ಯೋಚನೆ ಮಾಡಲಿಲ್ಲ? ನಂತರದಲ್ಲಿ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಅದಕ್ಕೆ ನೀವು ಈ ಕಾರಣ ಕೊಡಬಾರ್ದು. ನೀವು ನಿಜವಾದ ಕಾರಣವನ್ನು ಕೊಡಬೇಕು. ಏನು ಕಾರಣ? ನಮಗೆ ಅಧಿಕಾರ ನಾವು ಹಿಡಿಬೇಕು, ಅದಕ್ಕಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಹಾಗೆ ಹೇಳಿದರೆ ಕರೆಕ್ಟ್ ಆಗ್ತಿತ್ತು. ಈಗೇನು ಮಧುಸೂದನ್ ಅವರು ಹೇಳ್ತಾರೆ ತತ್ವ ಸಿದ್ಧಾಂತ ಒಪ್ಪಿ ನಾವು ಬಂದರೆ, ಅದು ಇವರು ಮತ್ತು ಅವರು ಮಾಡಿರೋದ್ರಲ್ಲಿ ಏನಾದರೂ ಒಂದು ಎಳ್ಳು ಕಾಳಿನಷ್ಟು ವ್ಯತ್ಯಾಸ ಕಾಣಲಿಕ್ಕೆ ಸಾಧ್ಯ? ಎಲ್ಲರೂ ಒಂದೇ ಅಂತಲ್ವಾ? ಸೊ ಹಾಗಾಗಿ ಇವ್ರು ಹೇಳ್ತಾರೆ, ನಾವು ಕೇಳ್ತೀವಿ, ಕೇಳಿದ ನಂತರ ನಗೆಯು ಬರುತ್ತಿದೆ ನಗೆ ಬರುತ್ತಿದೆ ಅಂತ ಹೇಳಿ ನಾವು ಹೇಳ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಇವತ್ತಿದೆ. ಸೂಕ್ಷ್ಮತೆ ಅನ್ನುವ ಆ ಶಬ್ದ ಅರ್ಥ ಕಳ್ಕೊಂಡಿರೋದ್ರಿಂದ ಮೋಸ್ಟ್ಲಿ ಅದು ತಾಗೋದಿಲ್ಲ ಅಂತ ಅನ್ಸುತ್ತೆ. ಈಗ ನೀವು ನೆಕ್ಸ್ಟ್ ಪಾಯಿಂಟ್ಗೆ ನೀವು ಬರೋದಾದ್ರೆ, ನಾನು ಪ್ರಿಯಾಂಕಾ ಖರ್ಗೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ಹೋಗ್ತಾ ಇದ್ದೀನಿ ನೋಡಿ. ಪ್ರಿಯಾಂಕಾ ಖರ್ಗೆ ಅವರು ಒಂದು ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾಡಿದ್ರು, ಸಚಿವರಾಗಿ. ಅದಕ್ಕೆ ನಮ್ಮ ಭಾರತದ ಮಾಜಿ ಉಪರಾಷ್ಟ್ರಪತಿಗಳು ಅನ್ಸಾರಿ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಮಾರ್ಗರೆಟ್ ಆಳ್ವ ಇದ್ದರು, CPM ನಾಯಕಿ ಬೃಂದಾ ಕಾರೆಟ್ ಬಂದಿದ್ದರು. ಆನಂತರ 2 ದಿವಸನೇ ಇನ್ನು ನಡೀತು ಆ ಕಾರ್ಯಕ್ರಮ.
ನನಗೆ ವೈಯಕ್ತಿಕವಾಗಿ ಆಹ್ವಾನ ಇತ್ತು. ನಾನೇನು ಯೋಚನೆ ಮಾಡಿದೆ, ಅಯ್ಯೋ ಸಿದ್ಧಗಂಗಾ ಮಠ ಸ್ವಾಮೀಜಿ ಸತ್ತೋಗಿದ್ದಾರೆ, ಇವತ್ತು ಯಾವ ಅಫಿಷಿಯಲ್ ಕಾರ್ಯಕ್ರಮವೂ ನಡೆಯೋದಿಲ್ಲ, ಸರ್ಕಾರದ ಕಾರ್ಯಕ್ರಮ ನಡೆಯೋದಿಲ್ಲ ಅಂಥೇಳಿ ಅದು ನಾನು ಹೋಗಲಿಲ್ಲ. ನಾನು ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಮನೆ ಮುಂದುಗಡೆ ಮನೆಯಲ್ಲೇ ಕೂತು ನಾನು ಟಿ ವಿಗೆ ಸ್ಟಿಕನ್ ಆದೆ. ಮಾರನೇ ದಿವಸ ನೋಡ್ತೀನಿ ಆ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ. ಅಂದರೆ ಇವರು ಸರ್ಕಾರನೇ ಹೇಳ್ತದೆ ಯಾವುದೇ ಅಧಿಕೃತ ಕಾರ್ಯಕ್ರಮಗಳು ಮಾಡೋದಿಲ್ಲ ಅಂಥೇಳಿ. ಅವತ್ತು ಒಂದು ದಿವಸ ರಜೆ ಘೋಷಣೆ ಮಾಡ್ತದೆ ಸರ್ಕಾರಿ ಕಚೇರಿಗಳಿಗೆ, ಮತ್ತೊಂದೆಲ್ಲವ 3 ದಿವಸದ ಶೋಕಾಚರಣೆಯನ್ನು ಸರ್ಕಾರನೇ ಅನೌನ್ಸ್ ಮಾಡ್ತದೆ. ಆ ಸರ್ಕಾರದಲ್ಲಿ ಇವರು ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಇವರು. ಆಮೇಲೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ. ಇದಾಯ್ತಾ, ಇಷ್ಟೆಲ್ಲ ಇದ್ದು ಕೂಡ ಅವರಿಗೆ ಆ ಕಾರ್ಯಕ್ರಮವನ್ನು ಇವತ್ತು ರದ್ದು ಮಾಡಬೇಕು ಅನ್ನೋ ಅನ್ಸೋದಿಲ್ಲ ಅವರಿಗೆ. ಯಾವ ಪ್ರತಿಷ್ಠೆ ಪ್ರಿಯಾಂಕಾ ಖರ್ಗೆ ಅವರನ್ನು ತಡೀತು ಸರ್ಕಾರದ ನಿರ್ಧಾರಕ್ಕೆ ವಿರುದ್ಧವಾಗಿ? ಸಿದ್ಧಗಂಗಾ ಮಠದ ಸ್ವಾಮೀಜಿಯವರಿಗೆ ಲಕ್ಷಾಂತರ ಲಕ್ಷ ಸಂಖ್ಯೆಯಲ್ಲಿ ನೀವೇ ತೋರಿಸಿದ್ರಿ ಟಿವಿನಲ್ಲಿ. ಬಹುಶಃ ಇತ್ತೀಚಿನ ದಶಕಗಳಲ್ಲಿ ಅಂತ ಒಂದು ಜನಪ್ರವಾಹ ಕರ್ನಾಟಕದಲ್ಲಿ ಎಲ್ಲೂ ಬಂದಿಲ್ಲ. ಶರಣರ ಸಾವನ್ನ ಮರಣದಲ್ಲಿ ನೋಡು ಅಂತೇಳಿ ಹೇಳ್ತಾರೆ. ಅದಕ್ಕೆ ಅಕ್ಷರಶಃ ಸಾಕ್ಷೀಭೂತವಾಗಿ ಇವತ್ತು ಸಿದ್ಧಗಂಗಾ ಮಠದ ಸ್ವಾಮೀಜಿ ಅವರು ನಿಧನ ಆಯ್ತು. ನಿಜ, ಅವರೇನು ಬಯಸಿರ್ಲಿಲ್ಲ ನೀವು ಸರ್ಕಾರದ ಕಾರ್ಯಕ್ರಮ ನೀವು ರದ್ದು ಮಾಡಿದ್ರೆಷ್ಟು ಬಿಟ್ರೆಷ್ಟು, ಆದ್ರೆ ನೀವೇ ತಗೊಂಡು ಒಂದು ಕಾರ್ಯಕ್ರಮನ ನೀವೇ ಉಲ್ಲಂಘನೆ ನೀವು ಎಷ್ಟು ಬೆಲೆ ಕೊಡ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ. ಇದನ್ನು ಹೇಳಿದ ತಕ್ಷಣ ಅವರಿಗೆ ಟೆರರಿಸ್ಟ್ ಆಗಿ ಕಾಣ್ತಾರೆ. ಎಂತದ್ರಿ ಇದು? ಏನು ಏನು ಡಿಫೆಂಡ್ ಮಾಡ್ಕೊತೀರ ಗೊತ್ತಾಗೋದಿಲ್ಲ. ಅದೇ ಹೇಳಿದ್ರಲ್ಲ, ದಾಸರ ಪದಗಳನ್ನ ನೀವು ಉಲ್ಲೇಖಿಸಿದ್ರಲ್ಲ. 1 minute, I have to wind up. Yes, please conclude it. Yes, ಗೋಮನ್ ಸುಧನ್ ಅವರೇ ಹೇಳಿ ಕ್ವಿಕ್ ಆಗಿ. ಅವತ್ತು ಆ ಸಭೆಯಲ್ಲಿ ಇದ್ದವನು ನಾನು. ಪ್ರತಿಭಟನೆ ಮಾಡಿ ಬಂದ್ರಿ ಹೊರಗಡೆ. ಪ್ರಾರಂಭದಲ್ಲಿ ಶ್ರದ್ಧಾಂಜಲಿ ಸಮರ್ಪಣೆ ಆಗ್ತಿದ್ದಾಗೇನೆ ನಾನು ಸೂಟ್ ಕೇಸ್ ತಗೊಂಡು ಈಚೆ ಬಂದೆ. ಅದನ್ನ ಖಂಡನೆ ಮಾಡಿ ಕಾರ್ಯಕ್ರಮದಿಂದ ವಾಕೌಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳಿದೆ. 2 ಕಾರಣಗಳಿಗೋಸ್ಕರ. ಒಂದು, ಶೋಕಾಚರಣೆಯನ್ನ ಮಾಡ್ತಾ ಇದ್ದೀರಿ ನೀವು. ರಜಾ ಕೊಟ್ಟಿರೋದು ಯಾತಕ್ಕೆ? ಶೋಕಾಚರಣೆ ಮಾಡ್ಲಿಕ್ಕೆ ರಜಾ ಕೊಟ್ಟಿರೋದು. ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ರಜಾವನ್ನು ಕೊಟ್ಟಿಲ್ಲ. ಆದ್ರಿಂದ ಶೋಕಾಚರಣೆಯನ್ನ ಬಿಟ್ಟು ಬೇರೆ ಕಾರ್ಯಕ್ರಮ ಮಾಡ್ತಾ ಇರೋದು ತಪ್ಪು. ಎರಡನೇದಾಗಿ, ನೀವು ಈ ಕಾರ್ಯಕ್ರಮಕ್ಕೆ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ನಂಬಿಕೆ ಇಲ್ಲದೆ ಇರುವಂತ ಕನ್ನಯ್ಯ ಕುಮಾರ್ ಮತ್ತೆ ಹಿಂದೂಗಳನ್ನೆಲ್ಲ ಕೊಚ್ಚಾಡ್ತೀವಿ ಅಂತ ಹೇಳುವಂತ ಓವೈಸಿಯನ್ನ ಕರ್ಕೊಂಡ್ಬಂದು ಭಾಷಣ ಮಾಡಿಸ್ತೀರಿ ಅಂತಂದ್ರೆ ಇದರಲ್ಲಿ ಯಾವ ನೈತಿಕತೆ ಇದೆ? 100% ಮಾಡಿದೆ ನಾನು. ಇನ್ನು ಎಸ್ ಅರ್ಥ ಆಯ್ತು. ನಿಮ್ಮ ಅಭಿಪ್ರಾಯಗಳಿಗೆ ಧನ್ಯವಾದ. ಒಟ್ನಲ್ಲಿ ಇವತ್ತಿನ ಟಾಪ್ ಸ್ಟೋರಿ ಮತ್ತೊಂದು ಸ್ಟೋರಿಗೆ ನಾಂದಿ ಆಗುತ್ತಾ ಅನ್ನೋದನ್ನ ನೋಡ್ಬೇಕಾಗಿದೆ. ಈಗ ಎಲ್ಲ ಎಕ್ಸಾಮ್ಗೆ ರೆಡಿ ಆಗಿದ್ದಾರೆ ವಿದ್ಯಾರ್ಥಿಗಳು, ಆದರೆ ಎಕ್ಸಾಮ್ನ ರಿಸಲ್ಟ್ ಏನ್ ಹೇಳುತ್ತೆ ಅಥವಾ ಆ ಒಂದು ಸಮೀಕ್ಷೆ ಏನು ಹೇಳುತ್ತೆ ಅನ್ನೋ ಕುತೂಹಲ ಈಗ ಗರಿಗೆದರಿದೆ. ದೇಶದ ದಿಕ್ಸೂಚಿ ಆಗಿರುವಂತಹ ಮುಂಬರುವ ಲೋಕಸಭಾ ಚುನಾವಣೆಯ ಒಂದಿಷ್ಟು ಸಮೀಕ್ಷೆಯನ್ನ ಈಗ ಮಾಡುವವರಿದ್ದೇವೆ. ಏನು ಹೇಳುತ್ತೆ ಲೋಕ ಮಹಾಸಮರ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಬೇಕಲ್ವೇ? ಯಾರಿಗೆ ಎಷ್ಟೆಲ್ಲ ಸೀಟ್ ಲಭ್ಯ ಆಗ್ಬೋದು, ಯಾರ ಪ್ರಭಾವ ಜಾಸ್ತಿ ಆಗಿದೆ, ಯಾರ ಪ್ರಭಾವ ಕುಗ್ಗಿದೆ, ಎಲ್ಲವನ್ನು ಕೂಡ ನೋಡೋಣ. ಎಸ್, ಈಗ ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಎ ಬ್ರೇಕ್.